ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ ಈ ವಾರ 17,624 ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಈ ವಾರದಲ್ಲಿ ಕಂಟಿನ್ಯೂಸ್ ನಮಗೆ ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 17,800 ಲೆವೆಲ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಈಗ 17,600 ಲೆವೆಲ್ ಹತ್ತಿರ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಸೊ 17,600 ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಈ ಒಂದು ಲೆವೆಲ್ ಬ್ರೇಕ್ ಆದ್ರೆ ನೆಕ್ಸ್ಟ್ 17,400 17,200 ನಿಫ್ಟಿಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಲೆವೆಲ್ ನಿಂದ ನಿಫ್ಟಿಯಲ್ಲಿ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದ್ರೆ 18,000 ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ವೀಕ್ಲಿ ಚಾರ್ಟ್ ನಲ್ಲಿ ಅಬ್ಸರ್ವ್ ಮಾಡಿದಾಗ ಕಳೆದ 3 ವಾರ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ವಾರದಲ್ಲಿ ನಮಗೆ ಒಂದು ನೆಗೆಟಿವ್ ಕ್ಯಾಂಡಲ್ ನ ಫಾರ್ಮೇಶನ್ ಕಾಣಿಸ್ತಾ ಇದೆ. ಸೊ ಡೈಲಿ ಚಾರ್ಟ್ ಹಾಗೆ ವೀಕ್ಲಿ ಚಾರ್ಟ್ ನಲ್ಲಿ ನಮಗೆ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮುಂದಿನ ವಾರ ಮಾರ್ಕೆಟ್ 17,500 18,000 ಲೆವೆಲ್ ಅಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಮುಂದಿನ ವಾರದ ಮೇಜರ್ ಈವೆಂಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಕಂಪನಿಗಳ ಕಡೆಯಿಂದ ಬರುತ್ತೆ. ಕಳೆದ ವಾರ 50ಕ್ಕೂ ಹೆಚ್ಚಿನ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಮುಂದಿನ ವಾರ 200ಕ್ಕೂ ಹೆಚ್ಚಿನ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ನಿಫ್ಟಿ 50 ಕಂಪನೀಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಆಟೋ, HDFC ಅಸೆಟ್ ಮ್ಯಾನೇಜ್ಮೆಂಟ್, ನೆಸ್ಲೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಬಜಾಜ್ ಫೈನಾನ್ಸ್, ಮಾರುತಿ ಸುಜುಕಿ, ಟೆಕ್ ಮಹೀಂದ್ರಾ, ವಿಪ್ರೋ, ಅಲ್ಟ್ರಾಟೆಕ್ ಸಿಮೆಂಟ್, HUL, ಬಜಾಜ್ ಫಿನ್ಸರ್ವ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಈ ಎಲ್ಲ ಕಂಪನಿಗಳ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಬೇರೆ ಬೇರೆ 200 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಸದ್ಯಕ್ಕೆ ಬಂದಿರುವಂತಹ ರಿಸಲ್ಟ್ಸ್ ಗಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. HDFC ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅವರ ಒಂದು ಪರ್ಫಾರ್ಮೆನ್ಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಚೆನ್ನಾಗಿ ಇರಲಿಲ್ಲ. ಸೊ ನೋಡ್ಬೇಕಾಗುತ್ತೆ ಮುಂದಿನ ವಾರ ಯಾವೆಲ್ಲ ಕಂಪನಿಗಳು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ, ಅವರು ಯಾವ ರೀತಿಯ ಅರ್ನಿಂಗ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ಈ ಕಂಪನಿಗಳ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಳ್ಳೆ ಒಂದು ರಿಸಲ್ಟ್ ಬಂದ್ರೆ ನಿಫ್ಟಿ ಮತ್ತೆ ಪಾಸಿಟಿವ್ ಆಗಿ ಇರುವಂತ ಚಾನ್ಸಸ್ ಇರುತ್ತೆ. ಬಟ್ ನಿಫ್ಟಿ 50 ಕಂಪನಿಗಳು ಅಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಲಿಲ್ಲ ಅಂದಾಗ ಮತ್ತೆ ನಮಗೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗಬಹುದು. FII DII ಆಕ್ಟಿವಿಟಿಯನ್ನ ಅಬ್ಸರ್ವ್ ಮಾಡಿದಾಗ ಏಪ್ರಿಲ್ ತಿಂಗಳಲ್ಲಿ FIIs DIIs ಇಲ್ಲಿವರೆಗೂ ನೆಟ್ ಬೈಯರ್ಸ್ ಆಗಿದ್ದಾರೆ. ಬಟ್ ನೆಟ್ ಬೈಯಿಂಗ್ ಅಮೌಂಟ್ ಅನ್ನ ಅಬ್ಸರ್ವ್ ಮಾಡಬಹುದು. 316 ಕೋಟಿಯ ನೆಟ್ ಬೈಯಿಂಗ್ FIIs ಕಡೆಯಿಂದ ಕಾಣಿಸುತ್ತೆ. DIIs ಕಡೆಯಿಂದ 342 ಕೋಟಿಯ ಬೈಯಿಂಗ್ ಕಾಣಿಸ್ತದೆ. ಸೊ ಇಲ್ಲಿ FIIs DIIs ರೆಗ್ಯುಲರ್ ಆಗಿ ಬೈಯಿಂಗ್ ಅನ್ನ ಮಾಡ್ತಿಲ್ಲ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ FIIs ಕಡೆಯಿಂದ ಸೆಲ್ಲಿಂಗ್ ಬಂದ್ರೆ DIIs ಕಡೆಯಿಂದ ಬೈಯಿಂಗ್ ಬರ್ತಿರುತ್ತೆ. ಹಾಗೆ FIIs ಬೈಯಿಂಗ್ ಅನ್ನ ಮಾಡ್ಕೊಂಡಾಗ DIIs ನೆಟ್ ಸೆಲ್ಲರ್ಸ್ ಆಗಿರ್ತಾರೆ. ಸೊ ಈ ರೀತಿಯಲ್ಲಿ ಫ್ಲಕ್ಚುಯೇಷನ್ ನಮಗೆ FII ಡೇಟಾನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮುಂದಿನ ವಾರ IPO ಮಾರ್ಕೆಟ್ ಕೂಡ ಆಕ್ಟಿವ್ ಇರುತ್ತೆ. 25ನೇ ತಾರೀಕು ಮ್ಯಾನ್ಕೈಂಡ್ ಫಾರ್ಮಾದ IPO ಲಾಂಚ್ ಆಗ್ತಿದೆ. ಏಪ್ರಿಲ್ 27ರವರೆಗೂ ಈ ಒಂದು IPO ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಹಾಗೆ 4,300 ಕೋಟಿಯ IPO ಆಗಿರುತ್ತೆ. ಈ IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ. ಮ್ಯಾನ್ಕೈಂಡ್ ಫಾರ್ಮಾದಲ್ಲಿ ಇವತ್ತಿನ ದಿನ 70 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 13 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇಲ್ಲ. 900 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನ ಅಂದ್ರೆ ಏಪ್ರಿಲ್ 27ಕ್ಕೆ 100 ರೂಪಾಯಿ ಮೇಲಿದ್ರೆ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಗಳು ಈ ಒಂದು IPO ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಹಾಗೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಕೂಡ ಚಾನ್ಸಸ್ ಇರುತ್ತೆ. ಆಗ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಹಾಗೆ ICICI ಬ್ಯಾಂಕ್ ಶನಿವಾರದ ದಿನ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 30% ಇನ್ಕ್ರೀಸ್ ಆಗಿದೆ. 9,122 ಕೋಟಿಯ ಪ್ರಾಫಿಟ್ಸ್ ಅನ್ನ ICICI ಬ್ಯಾಂಕ್ Q4 ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಎಕ್ಸ್ಪರ್ಟ್ ಗಳ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ನಮಗೆ ICICI ಬ್ಯಾಂಕ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತದೆ. ಹಾಗೆ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 40% ನಷ್ಟು ಗ್ರೋ ಆಗಿದೆ. ಎಕ್ಸ್ಪರ್ಟ್ ಗಳು 38% ನೆಟ್ ಇಂಟ್ರೆಸ್ಟ್ ಇನ್ಕಮ್ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರು. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಎಕ್ಸ್ಪರ್ಟ್ ಗಳ ಎಸ್ಟಿಮೇಷನ್ ಗಿಂತ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡೀಟೇಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ICICI ಬ್ಯಾಂಕ್ ನ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. 9,122 ಕೋಟಿಯ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ICICI ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. 2022ರ ಡಿಸೆಂಬರ್ ನಲ್ಲಿ ಇವರ ಪ್ರಾಫಿಟ್ಸ್ 8,311 ಕೋಟಿ ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ICICI ಬ್ಯಾಂಕ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಮಾರ್ಚ್ 2022ರಲ್ಲಿ ಇವರು 7,000 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಒಳ್ಳೆ ಒಂದು ಗ್ರೋತ್ ನಮಗೆ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬ್ಯಾಂಕ್ ನ ರಿಸಲ್ಟ್ ಅನ್ನು ನಾವು ನೋಡುವಾಗ ಅವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ಬ್ಯಾಡ್ ಲೋನ್ಸ್ ಎಷ್ಟಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ 0.48% ನೋಡೋದಕ್ಕೆ ಸಿಗ್ತದೆ. ಅಂದ್ರೆ ಇವರೇನು ಟೋಟಲ್ ಲೋನ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅದರಲ್ಲಿ 0.48% ನಷ್ಟು ಬ್ಯಾಡ್ ಲೋನ್ಸ್ ಇದೆ. ಕಳೆದ ಕ್ವಾರ್ಟರ್ ನಲ್ಲಿ ಇದು 0.55% ಇತ್ತು. ಸೊ ಈ ಕ್ವಾರ್ಟರ್ ನಲ್ಲಿ ಅದು ಕಡಿಮೆ ಆಗ್ತದೆ. ಸೊ ಇದು ICICI ಬ್ಯಾಂಕ್ ಗೆ ಪಾಸಿಟಿವ್ ಆಗಿರುತ್ತೆ. 2022ರ ಮಾರ್ಚ್ ನಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ 0.76% ಇತ್ತು. ಇಯರ್ ಆನ್ ಇಯರ್ ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕಡಿಮೆ ಆಗಿದೆ. ಸೊ ಒಳ್ಳೆ ಒಂದು ಅಸೆಟ್ ಕ್ವಾಲಿಟಿ ICICI ಬ್ಯಾಂಕ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಬ್ಯಾಡ್ ಲೋನ್ಸ್ ಕಡಿಮೆ ಆದಾಗ ಅದು ಯಾವುದೇ ಒಂದು ಬ್ಯಾಂಕ್ ಅಥವಾ NBFC ಗೆ ಪಾಸಿಟಿವ್ ಆಗುತ್ತೆ.
ICICI ಬ್ಯಾಂಕ್ Q4 ನಲ್ಲಿ ಒಳ್ಳೆ ಒಂದು ಲೋನ್ ಡಿಸ್ಟ್ರಿಬ್ಯೂಷನ್ ಹಾಗೆ ಟೋಟಲ್ ಡೆಪಾಸಿಟ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ರು. ಹಾಗೆ ICICI ಬ್ಯಾಂಕ್ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 8 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಸೊ ಈ ಒಂದು ಡಿವಿಡೆಂಡ್ಗೆ ಸದ್ಯದಲ್ಲೇ ಅವರು ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡ್ತಾರೆ. ICICI ಬ್ಯಾಂಕ್ ಶುಕ್ರವಾರದ ದಿನ ಒಂದು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ICICI ಬ್ಯಾಂಕ್ ನ ಕಡೆಯಿಂದ ಬಂದಿದೆ. ಬಟ್ ಒಂದು ಬ್ಯಾಡ್ ನ್ಯೂಸ್ ಕೂಡ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 36 ಲಕ್ಷ ಕಸ್ಟಮರ್ಸ್ ಗಳ ಡೇಟಾ ಲೀಕ್ ಆಗಿದೆ ಅನ್ನುವಂತ ಒಂದು ನ್ಯೂಸ್ ಬಂದಿತ್ತು. ಬಟ್ ಇದರ ಬಗ್ಗೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಅಂತ ಬ್ಯಾಂಕ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಡೇಟಾ ಲೀಕ್ ನ್ಯೂಸ್ ನಿಂದ ಸ್ವಲ್ಪ ಪ್ಯಾನಿಕ್ ನಮಗೆ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಆಲ್ರೆಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರೋದ್ರಿಂದ ಅಷ್ಟಾಗಿ ಎಫೆಕ್ಟ್ ಬರುವಂತ ಚಾನ್ಸಸ್ ಇರೋದಿಲ್ಲ. ಹಾಗೆ ಬ್ರೋಕರೇಜಸ್ ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಸೋಮವಾರದ ದಿನ ಕೊಡ್ತಾರೆ. ಸೊ ನೋಡ್ಬೇಕಾಗುತ್ತೆ ಬ್ರೋಕರೇಜ್ ಗಳ ಕಡೆಯಿಂದ ICICI ಬ್ಯಾಂಕ್ ಅಲ್ಲಿ ಯಾವ ರೀತಿಯ ಟಾರ್ಗೆಟ್ಸ್ ಬರುತ್ತೆ ಅಂತ. ಹಾಗೆ ಮ್ಯೂಚುವಲ್ ಫಂಡ್ ಗಳು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಹಾಗೆ ಅವರ ಪೋರ್ಟ್ಫೋಲಿಯೋದಲ್ಲಿ ಹೆಚ್ಚಿನ ಒಂದು ಅಲೋಕೇಶನ್ ಅನ್ನ ICICI ಬ್ಯಾಂಕ್ ಗೆ ಕೊಟ್ಟಿದ್ದಾರೆ. ಹಾಗೆ ICICI ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಯೆಸ್ ಬ್ಯಾಂಕ್ ಕೂಡ ತಮ್ಮ Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಇವರ ಪ್ರಾಫಿಟ್ಸ್ 45% ನಷ್ಟು ಫಾಲ್ ಆಗಿದೆ. 202 ಕೋಟಿಯ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಯೆಸ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಾ ಇದೆ. ಯೆಸ್ ಬ್ಯಾಂಕ್ ನ ಟೋಟಲ್ ಫಿಗರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಏನಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆಗಿ ಕಾಣಿಸುತ್ತೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಗ್ರೋತ್ ಟೋಟಲ್ ಇನ್ಕಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟೋಟಲ್ ಇನ್ಕಮ್ ಇನ್ಕ್ರೀಸ್ ಆಗಿದ್ರು ಕೂಡ ಇಯರ್ ಆನ್ ಇಯರ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಮಾರ್ಚ್ 2022ರಲ್ಲಿ ಇವರು 367 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈ ಫಿಗರ್ಸ್ ಏನಿದೆ ಲ್ಯಾಕ್ಸ್ ನಲ್ಲಿದೆ, ಅದರಿಂದ ನಾನು ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ 2022ರ ಡಿಸೆಂಬರ್ ನಲ್ಲಿ ಇವರು 51 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಆ ಪ್ರಾಫಿಟ್ಸ್ ಈಗ ಇನ್ಕ್ರೀಸ್ ಆಗಿ 202 ಕೋಟಿ ಆಗಿದೆ. ಸೊ 4 ಟೈಮ್ ಇವರ ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಂಪ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ ಯೆಸ್ ಬ್ಯಾಂಕ್ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಪ್ರೊವಿಷನ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ಕಡಿಮೆ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರೊವಿಷನ್ಸ್ ಜಾಸ್ತಿ ಆಗಿದೆ. ಪ್ರೊವಿಷನ್ಸ್ ಅಂದಾಗ ಮುಂದಿನ ಕ್ವಾರ್ಟರ್ಗಳಲ್ಲಿ ಏನಾದರೂ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಬ್ಯಾಂಕ್ಗೆ ಗೊತ್ತಾದ್ರೆ ಅದನ್ನ ಅವರು ಪ್ರೊವಿಷನ್ಸ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಸೊ ಪ್ರೊವಿಷನ್ಸ್ ಇನ್ಕ್ರೀಸ್ ಆದಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ ಪ್ರೊವಿಷನ್ಸ್ ನಮಗೆ 844 ಕೋಟಿಯಷ್ಟು ನೋಡೋದಕ್ಕೆ ಸಿಕ್ಕಿತ್ತು. ಅದನ್ನ ಈ ಕ್ವಾರ್ಟರ್ನಲ್ಲಿ 617 ಕೋಟಿಗೆ ರಿಡ್ಯೂಸ್ ಮಾಡಿದ್ದಾರೆ. ಅದರಿಂದ ಪ್ರಾಫಿಟ್ಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಮಾರ್ಚ್ 2022ರಲ್ಲಿ ಪ್ರೊವಿಷನ್ 271 ಕೋಟಿ ಮಾತ್ರ ಇತ್ತು. ಹಾಗೆ ಯೆಸ್ ಬ್ಯಾಂಕ್ಗೆ ಪಾಸಿಟಿವ್ ಈ ರಿಸಲ್ಟ್ ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಅವರ ನೆಟ್ NPA 1% ನ ಕೆಳಗಡೆ ನಮಗೆ ನೆಟ್ NPA ನೋಡೋದಕ್ಕೆ ಸಿಗ್ತದೆ. ಕಳೆದ ಕ್ವಾರ್ಟರ್ ನಲ್ಲಿ 1% ನ ನೆಟ್ NPA ನೋಡೋದಕ್ಕೆ ಸಿಕ್ಕಿತ್ತು. ಅದೇ 2022ರ ಮಾರ್ಚ್ ನಲ್ಲಿ ಅದು 4.53% ನಷ್ಟು ಇತ್ತು. ಸೊ ಇವರು ತಮ್ಮ ಬ್ಯಾಡ್ ಲೋನ್ಸ್ ಗಳನ್ನ ARC ಗೆ ಮೂವ್ ಮಾಡಿದ್ದಾರೆ. ಹಾಗೆ ಈಗ ನಮಗೆ ನೆಟ್ NPA ಹಾಗೆ ಅವರ ಬ್ಯಾಲೆನ್ಸ್ ಶೀಟ್ ಕೂಡ ಕ್ಲೀನ್ ಆಗ್ತಿರೋದು ಕಾಣಿಸ್ತದೆ. ಸೊ ಇದೇ ರೀತಿಯಲ್ಲಿ ಅವರು ತಮ್ಮ ನೆಟ್ NPA ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಯೆಸ್ ಬ್ಯಾಂಕ್ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಮತ್ತೆ ಬ್ಯಾಡ್ ಲೋನ್ಸ್ ಗಳು ಇನ್ಕ್ರೀಸ್ ಆಗ್ತಾ ಹೋದ್ರೆ ಮತ್ತೆ ಯೆಸ್ ಬ್ಯಾಂಕ್ ನಲ್ಲಿ ಪ್ರಾಬ್ಲಮ್ ನೋಡೋದಕ್ಕೆ ಸಿಗಬಹುದು. ಕನ್ಸಿಡರಬ್ಲಿ ಒಳ್ಳೆ ಒಂದು ರಿಸಲ್ಟ್ ಯೆಸ್ ಬ್ಯಾಂಕ್ ನ ಕಡೆಯಿಂದ ಬಂದಿದೆ. ಶುಕ್ರವಾರದ ದಿನ ಯೆಸ್ ಬ್ಯಾಂಕ್ ನ ಶೇರ್ ಪ್ರೈಸ್ ನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಮಾಡಿದ್ರೆ ಯೆಸ್ ಬ್ಯಾಂಕ್ ಕೂಡ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ರಿಲಯನ್ಸ್ ರೀಸೆಂಟ್ ಟೈಮ್ ನಲ್ಲಿ ರಿಲಯನ್ಸ್ ನ್ಯೂ ಎನರ್ಜಿ ಲಿಮಿಟೆಡ್ ತಮ್ಮ ಸಬ್ಸಿಡರಿ ಕಂಪನಿಯನ್ನ ರಿಲಯನ್ಸ್ ಅಲ್ಲಿ ಮರ್ಜ್ ಮಾಡಬೇಕು ಅಂತ ಪ್ಲಾನ್ಸ್ ಗಳನ್ನ ಹೊಂದಿದ್ರು. ಬಟ್ ಈಗ ಆ ಪ್ಲಾನ್ಸ್ ಅನ್ನ ಡ್ರಾಪ್ ಮಾಡಿದ್ದಾರೆ. ಸೊ ಈಗ ರಿಲಯನ್ಸ್ ನ್ಯೂ ಎನರ್ಜಿ ಲಿಮಿಟೆಡ್ ಏನಿದೆ ಒಂದು ಸಬ್ಸಿಡರಿ ಕಂಪನಿಯಾಗಿ ಕೆಲಸ ಮಾಡ್ತಿದೆ. ಸೊ ಅದು ರಿಲಯನ್ಸ್ ಅಂಡರಲ್ಲೇ ಬರುತ್ತೆ. ಬಟ್ ಅದನ್ನ ರಿಲಯನ್ಸ್ ನ ಬಿಸ್ನೆಸ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದು ರಿಲಯನ್ಸ್ ನ ಒಂದು ಪ್ಲಾನ್ ಆಗಿತ್ತು. ಅಂದ್ರೆ ಆ ಸಬ್ಸಿಡರಿಯನ್ನ ರಿಮೂವ್ ಮಾಡಿ ಅದನ್ನ ರಿಲಯನ್ಸ್ ನ ಬಿಸ್ನೆಸ್ ನಲ್ಲೇ ಮರ್ಜ್ ಮಾಡೋದು ಇದರ ಒಂದು ಉದ್ದೇಶ ಆಗಿತ್ತು. ಬಟ್ ಈಗ ಆ ಪ್ಲಾನ್ಸ್ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಇದರಿಂದ ಸ್ವಲ್ಪ ಪ್ಯಾನಿಕ್ ನಮಗೆ ರಿಲಯನ್ಸ್ ನ ಶೇರ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ರಿಲಯನ್ಸ್ ನ ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವರ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ನಲ್ಲಿ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಫಾಲ್ ಆಗಿರೋದು ಕಾಣಿಸ್ತಿದೆ. ಸೊ ಅದರ ಎಫೆಕ್ಟ್ ಕೂಡ ನಮಗೆ ರಿಸಲ್ಟ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ರಿಲಯನ್ಸ್ ಶುಕ್ರವಾರ ದಿನ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ನೋಡ್ಬೇಕಾಗುತ್ತೆ ರಿಸಲ್ಟ್ ಹಾಗೆ ಈ ಒಂದು ಮರ್ಜರ್ ಕ್ಯಾನ್ಸಲ್ ಆಗಿದ್ದಕ್ಕೆ ರಿಲಯನ್ಸ್ ಸೋಮವಾರ ಯಾವ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಸನ್ಫಾರ್ಮಾದ ಒಂದು ಫೆಸಿಲಿಟಿಗೆ ಮೊಹಾಲಿಯ ಫೆಸಿಲಿಟಿಗೆ USFDA ಕಡೆಯಿಂದ ಆಲ್ರೆಡಿ ತುಂಬಾನೇ ವಾರ್ನಿಂಗ್ ಸಿಕ್ಕಿತ್ತು. ಸೊ ಆ ವಾರ್ನಿಂಗ್ಸ್ ಅನ್ನ ಕರೆಕ್ಟ್ ಮಾಡೋದಕ್ಕೋಸ್ಕರ ಏನ್ ಇಂಪ್ಲಿಮೆಂಟೇಷನ್ ಮೆಜರ್ಸ್ ಗಳನ್ನ ತಗೋಬೇಕು ಅದನ್ನ ತಗೊಳ್ಳೋದಕ್ಕೋಸ್ಕರ ಅವರ ಮೊಹಾಲಿ ಫೆಸಿಲಿಟಿಯನ್ನು ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫೆಸಿಲಿಟಿನಲ್ಲಿ ಯಾವುದೇ ಒಂದು ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ. ಸೊ ಎಲ್ಲ ಆಕ್ಷನ್ಸ್ ಗಳನ್ನ ತಗೊಂಡ್ಮೇಲೆ ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಸನ್ ಫಾರ್ಮಾ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಯಾವುದೇ ಒಂದು ಫೆಸಿಲಿಟಿನಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಆದಾಗ ಅದರ ಎಫೆಕ್ಟ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಅದರಿಂದ ಸನ್ ಫಾರ್ಮಾದಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.